ಬಿಎನ್ಆರ್ ಕಪ್ 2026 ನೇತಾಜಿ ಚಿಂತಾಮಣಿ ತಂಡ ಚಾಂಪಿಯನ್. ಫೈನಲ್ನಲ್ಲಿ ಕೋಲಾರ ತಂಡಕ್ಕೆ ಸೋಲು, ವಿಜೇತರಿಗೆ 1,11,000 ಬಹುಮಾನ. ನೇತಾಜಿ ಚಿಂತಾಮಣಿ ಆಟಗಾರ ಇವಾಗ ಪ್ರಶಸ್ತಿಯನ್ನು ಪಡ್ಕೊಳ್ತಾ ಇದ್ದಾರೆ. ಜೋರಾದ ಚಪ್ಪಾಳೆ ಬರಬೇಕು. ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದ ಜನಪ್ರಿಯ ಶಾಸಕ ಬಿಎನ್ ರವಿಕುಮಾರ್ ಅವರ 58ನೇ ಹುಟ್ಟುಹಬ್ಬದ ಅಂಗವಾಗಿ ಆಯೋಜಿಸಲಾಗಿದ್ದ ಬಿಎನ್ಆರ್ ಕಪ್ 2026 ಕ್ರಿಕೆಟ್ ಪಂದ್ಯಾವಳಿಯಲ್ಲಿ ನೇತಾಜಿ ಚಿಂತಾಮಣಿ ತಂಡ ಚಾಂಪಿಯನ್ ಆಗಿ ಹೊರಹೊಮ್ಮಿದೆ. ಚಿಕ್ಕಬಳ್ಳಾಪುರ ಹಾಗೂ ಕೋಲಾರ ಜಿಲ್ಲೆಗಳ ವಿವಿಧ ಭಾಗಗಳಿಂದ ಆಗಮಿಸಿದ ಸುಮಾರು 20 ತಂಡಗಳು 4 ದಿನಗಳ ಕಾಲ ನಡೆದ ಪಂದ್ಯಾವಳಿಯಲ್ಲಿ ಭಾಗವಹಿಸಿ ರೋಚಕ ಹಣಾಹಣಿಗೆ ಸಾಕ್ಷಿಯಾದವು. ಶಿಡ್ಲಘಟ್ಟದ ನೆಹರು ಕ್ರೀಡಾಂಗಣದಲ್ಲಿ ನಡೆದ ಫೈನಲ್ ಪಂದ್ಯದಲ್ಲಿ ನೇತಾಜಿ ಚಿಂತಾಮಣಿ ತಂಡ ಅದ್ಭುತ ಪ್ರದರ್ಶನ ನೀಡಿ ಕೋಲಾರ ತಂಡವನ್ನು ಮಣಿಸಿ ಬಿಎನ್ಆರ್ ಕಪ್ 2026 ಕಿರೀಟವನ್ನು ಮುಡಿಗೇರಿಸಿಕೊಂಡಿತು. ಕೋಲಾರ ತಂಡ ರನ್ನರ್ ಅಪ್ ಸ್ಥಾನಕ್ಕೆ ತೃಪ್ತಿಪಡಿಸಿಕೊಂಡಿತು. ಪಂದ್ಯಾವಳಿಯಲ್ಲಿ ಚಾಂಪಿಯನ್ ಆದ ನೇತಾಜಿ ಚಿಂತಾಮಣಿ ತಂಡಕ್ಕೆ 1,11,000 ನಗದು ಬಹುಮಾನ ಹಾಗೂ ಆಕರ್ಷಕ ಟ್ರೋಫಿ ನೀಡಲಾಯಿತು. ರನ್ನರ್ ಅಪ್ ಕೋಲಾರ ತಂಡಕ್ಕೆ 55,000 ನಗದು ಬಹುಮಾನ ಹಾಗೂ ಟ್ರೋಫಿ ನೀಡಿ ಗೌರವಿಸಲಾಯಿತು. ಬಹುಮಾನ ವಿತರಣಾ ಕಾರ್ಯಕ್ರಮದಲ್ಲಿ ಜೆಡಿಎಸ್ ಮುಖಂಡ ಹಾಗೂ ಮಾಜಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಉಮೇಶ್, ಮುಖಂಡ ನಂದಕಿಶನ್, ರಮೇಶ್ ಸೇರಿದಂತೆ ಪಂದ್ಯಾವಳಿಯ ಆಯೋಜಕರು ಉಪಸ್ಥಿತರಿದ್ದು ವಿಜೇತ ತಂಡಗಳಿಗೆ ಬಹುಮಾನ ವಿತರಿಸಿದರು. 4 ದಿನಗಳ ಕಾಲ ನಡೆದ ಪಂದ್ಯಾವಳಿಯಲ್ಲಿ ಅತ್ಯುತ್ತಮ ಪ್ರದರ್ಶನ ನೀಡಿದ ಆಟಗಾರರನ್ನು ಗುರುತಿಸಿ ಬೆಸ್ಟ್ ಬ್ಯಾಟ್ಸ್ಮನ್, ಬೆಸ್ಟ್ ಬೌಲರ್ ಹಾಗೂ ಬೆಸ್ಟ್ ಫೀಲ್ಡರ್ ಸೇರಿದಂತೆ ವಿವಿಧ ವೈಯಕ್ತಿಕ ಪ್ರಶಸ್ತಿಗಳನ್ನು ನೀಡಿ ಗೌರವಿಸಲಾಯಿತು. ಬಿಎನ್ಆರ್ ಕಪ್ 2026 ಫೈನಲ್ ಪಂದ್ಯವನ್ನು ಕಣ್ತುಂಬಿಕೊಳ್ಳಲು ಶಿಡ್ಲಘಟ್ಟ ಸೇರಿದಂತೆ ಸುತ್ತಮುತ್ತಲಿನ ಪ್ರದೇಶಗಳಿಂದ ಸಾವಿರಾರು ಸಂಖ್ಯೆಯಲ್ಲಿ ಕ್ರಿಕೆಟ್ ಅಭಿಮಾನಿಗಳು ಆಗಮಿಸಿದರು. ಪ್ರೇಕ್ಷಕರ ಗ್ಯಾಲರಿ ಕಿಕ್ಕಿರಿದು ತುಂಬಿದ್ದು ಪಂದ್ಯದುದ್ದಕ್ಕೂ ಅಭಿಮಾನಿಗಳ ಹರ್ಷೋದ್ಗಾರ ಮುಗಿಲು ಮುಟ್ಟಿತ್ತು. ಪಂದ್ಯಾವಳಿಯನ್ನು ಎಂಸಿಸಿ ಶಿಡ್ಲಘಟ್ಟ ಆಯೋಜಕರು ಅತ್ಯಂತ ಅಚ್ಚುಕಟ್ಟಾಗಿ ಹಾಗೂ ಕಾಳಜಿಯಿಂದ ಆಯೋಜಿಸಿದ್ದು 4 ದಿನಗಳ ಕಾಲ ಕ್ರೀಡಾಭಿಮಾನಿಗಳಿಗೆ ಉತ್ತಮ ಕ್ರಿಕೆಟ್ ಪಂದ್ಯಗಳ ರಸದೌತಣ ನೀಡುವ ಮೂಲಕ ಶಿಡ್ಲಘಟ್ಟದ ಕ್ರೀಡಾ ಕ್ಷೇತ್ರಕ್ಕೆ ಮತ್ತಷ್ಟು ಮೆರುಗು ತಂದಿದ್ದಾರೆ. ಬಿಎನ್ಆರ್ ಕಪ್ 2026ರಲ್ಲಿ ಚಾಂಪಿಯನ್ ಪಟ್ಟ ಅಲಂಕರಿಸಿದ ನೇತಾಜಿ ಚಿಂತಾಮಣಿ ತಂಡದ ಆಟಗಾರರು ಸಂಭ್ರಮದಲ್ಲಿ ಮುಳುಗಿದರೆ, ರನ್ನರ್ ಅಪ್ ಕೋಲಾರ ತಂಡದ ಆಟಗಾರರು ಪ್ರಶಸ್ತಿ ಸ್ವೀಕರಿಸಿ ಗೌರವಕ್ಕೆ ಪಾತ್ರರಾದರು. ಇದೇ ಸಂದರ್ಭದಲ್ಲಿ ಹನುಮಂತಪುರ ವಿಜಯಕುಮಾರ್ ಜೊತೆ ಸಾವಿರಾರು ಕ್ರೀಡಾಭಿಮಾನಿಗಳು ಹಾಜರಿದ್ದರು. ಟ್ರೋಫಿ 2026 ಏನು ನಮ್ಮ ನಾಯಕರಾದಂತಹ ಜನಪ್ರಿಯ ಶಾಸಕರು ಆದ ಬಿಎನ್ ರವಿಕುಮಾರ್ ಅವರ ಹುಟ್ಟುಹಬ್ಬದ ಪ್ರಯುಕ್ತ ಶಿಡ್ಲಘಟ್ಟದ ನೆಹರು ಕ್ರೀಡಾಂಗಣದಲ್ಲಿ ಆಯೋಜನೆ ಮಾಡಿರ್ತಕ್ಕಂಥ ಈ ಒಂದು ಟೂರ್ನಿಯ ಸಮಾರಂಭದ ವೇದಿಕೆಯಲ್ಲಿರುವ ಎಲ್ಲ ಪಕ್ಷದ ಮುಖಂಡರ, ವೇದಿಕೆಯ ಮುಂಭಾಗದಲ್ಲಿರುವ ಎಲ್ಲ ಕ್ರೀಡಾಭಿಮಾನಿಗಳ ಹಾಗೂ ಆಯೋಜಕರ, ಪತ್ರಕರ್ತರ, ಪೊಲೀಸ್ ಇಲಾಖೆಯವರ, ನಾನು ಒಬ್ಬ ಕ್ರೀಡಾಭಿಮಾನಿಯಾಗಿ 12 ಗಂಟೆಯಿಂದ ಆಟ ನೋಡಿದ್ವಿ. ಮುಖ್ಯವಾಗಿ ಪ್ರಶಸ್ತಿ ಗೆದ್ದಂತಹ ಚಿಂತಾಮಣಿ ತಂಡಕ್ಕೆ ನನ್ನ ವೈಯಕ್ತಿಕವಾಗಿ ಹಾಗೂ ಶಾಸಕರ ಪರವಾಗಿ ಹೃದಯಪೂರ್ವ ವಂದನೆಗಳು. ಅದೇ ರೀತಿ ಕೋಲಾರ ತಂಡನೂ ಅಷ್ಟೇ ತುಂಬ ಚೆನ್ನಾಗಿ ಆಡಿದ್ರಿ. ಬಟ್ ಫೈನಲಲ್ಲಿ ಯಾಕೋ ನೀರಸ ಇಬ್ಬರು ತಂಡದ ಆಟನೂ ಇರಲಿ. ಆಟ ಅಂದಮೇಲೆ ಸೋಲು ಗೆಲುವಿರುತ್ತೆ. ಇವತ್ತಿನ ಸೋಲು ನಾಳೆ ಗೆಲ್ಲೋ ಮೆಟ್ಲಾಗುತ್ತೆ ಅಂತ ಹೇಳ್ತಾ, ಏನು ಈ ಟೂರ್ನಿನ ನಮ್ಮ ಪಕ್ಷದ ಯುವ ಮುಖಂಡರುಗಳು ಶಾಸಕರ ಮೇಲಿರ್ತಕ್ಕಂಥ ಅಭಿಮಾನದಿಂದ ಈ ಒಂದು 4 ದಿನದ ಟೂರ್ನಿ ಆಯೋಜನೆ ಮಾಡಿ ಯಾವುದೇ ಒಂದು ಗೊಂದಲ ಇಲ್ಲದೆ ತುಂಬ ಅಚ್ಚುಕಟ್ಟಾಗಿ ನಮ್ಮ ವೀಕ್ಷಕ ವಿವರಣೆಯ ನಮ್ಮ ಸ್ನೇಹಿತರು ಹೇಳ್ತಿದ್ರು, 4 ದಿನದ ಈ ಒಂದು ಪಂದ್ಯಾವಳಿಗಳನ್ನ ತುಂಬ ಅಚ್ಚುಕಟ್ಟಾಗಿ ಮಾಡಿದ್ದಾರೆ. ನಮ್ಮ ಹಾತಿಕೋರ್ ಇರ್ಬೋದು, ಹೆಸರುಗಳು ಪ್ರತಿಯೊಬ್ಬರದ್ದು ಹೇಳೋದು ಕಷ್ಟ ಆಗುತ್ತೆ. ಎಲ್ಲರೂ ಕೂಡ ಆಯೋಜಕರು ತುಂಬ ಅಚ್ಚುಕಟ್ಟಾಗಿ ಮಾಡಿದ್ದೀರಾ. ಅದೇ ರೀತಿ ಎಲ್ಲರೂ ಸಹಕಾರ ನಿಮ್ಗೆ ಸಿಕ್ಕಿದೆ ಅನ್ಕೊಂತ ಹೇಳ್ತಾ, ಎಲ್ರಿಗೂ ಒಳ್ಳೇದಾಗಲಿ ಅಂತ ಹೇಳ್ತಾ, ಏನು ಇಲ್ಲಿ ಕರೆಸಿ ಮಾತಾಡೋ ಶಿಡ್ಲಘಟ್ಟ ನಗರದಲ್ಲಿ 4 ದಿನಗಳ ಕಾಲ ಅದ್ದೂರಿಯಾಗಿ ಬಿಎನ್ ರವಿಕುಮಾರ್ ಅಂದ್ರೆ ನಮ್ಮ ಜನಪ್ರಿಯ ಶಾಸಕ, ನಮಗೂ ಶಾಸಕರು, ನಮ್ದು ದುರ್ಡಗುಂಟೆ ಆಗಿರೋದ್ರಿಂದ ಚಿಂತಾಮಣಿ ತಾಲೂಕು ಆಗಿರ್ಬೋದು, ಅದರ ಕ್ಷೇತ್ರ ಶಿಡ್ಲಘಟ್ಟ ಬರ್ತದೆ. ಇರ್ಲಿ, ಅವರ ಒಂದು ನೆನಪಿನಲ್ಲಿ ಅವರ ಒಂದು ಹುಟ್ಟುಹಬ್ಬದ ಪ್ರಯುಕ್ತ ಈ ಒಂದು ಟೂರ್ನಿಯನ್ನು ಆಯೋಜಿಸಿ 4 ದಿನಗಳ ಕಾಲ ಅತ್ಯುತ್ತಮವಾಗಿ ಆಡಿಸಿ ಈ ಪ್ರಥಮ ಬಹುಮಾನವನ್ನು ನಮ್ಮ ವೆಂಕಿ 11 ಚಿಂತಾಮಣಿ ತಂಡದವರು ಪಡ್ಕೊಂಡಿದ್ದಾರೆ. ಇದು ನೋಡಿ, ಇದಕ್ಕೆ ಮುಖ್ಯ ಕಾರಣ ಈ ಟೂರ್ನಿಯನ್ನು ನಾವು ಗೆಲ್ಲಲೇಬೇಕಂತ ಮೊದಲೇ ಫಿಕ್ಸ್ ಆಗಿದ್ವಿ. ಯಾಕಂದ್ರೆ ಈ ಒಂದು ಟೂರ್ನಿಯನ್ನು ನಾವೆಲ್ಲ ಇಷ್ಟೆಲ್ಲ ಕ್ರಿಕೆಟ್ ಆಡೋದಕ್ಕೆ ಮುಖ್ಯ ಕಾರಣ ನಮ್ಮ ಫ್ರೆಂಡ್ ಆಗಿರುವಂತ ಕಟಾರಿ ವೆಂಕಿರವರು. ಯಾಕಂದ್ರೆ ಕಟಾರಿ ವೆಂಕಿರವರು ನಮ್ಮನ್ನೆಲ್ಲ ಬೆಳೆಸಿ ಪ್ರೋತ್ಸಾಹ ಮಾಡಿ ಈ ಒಂದು ಕ್ರಿಕೆಟ್ ಅನ್ನು ಅತ್ಯುತ್ತಮವಾಗಿ ಆಡಲು ಅವಕಾಶ ಮಾಡಿಕೊಟ್ಟಂತವರು ನಮ್ಮ ಕಟಾರಿ ವೆಂಕಿರವರು. ಕಾರಣ ಅವರು ನಮ್ಮ ಒಂದು ಜಿಲ್ಲೆಗಳಲ್ಲೇ ಅಷ್ಟೇ ಅಲ್ಲ, ಬೆಂಗಳೂರು ಆಗಿರ್ಬೋದು, ಆಂಧ್ರ ಪ್ರದೇಶ ಮದನಪಲ್ಲಿ ಆಗಿರ್ಬೋದು, ಎಲ್ಲಾ ಕಡೆಗೂ ಮ್ಯಾಚ್ಗಳನ್ನು ಆಯೋಜನೆ ಮಾಡಿ ನಮಗೆಲ್ಲ ಪ್ರೋತ್ಸಾಹ ಕೊಟ್ಟು
ಇವತ್ತು ಈ ಶುಭ ಸಂಜೆಯಲ್ಲಿ ನಮ್ಮ ಜನಪ್ರಿಯ ಶಾಸಕರು, ಅಭಿವೃದ್ಧಿಯ ಹರಿಕಾರರು, ಸರಳ ವ್ಯಕ್ತಿತ್ವ ಇರ್ತಕ್ಕಂಥ BNR ಅವರ ಒಂದು ಹುಟ್ಟು ಹಬ್ಬದ ಅಂಗವಾಗಿ ಇವತ್ತು ನಮ್ಮ ಶಿಡ್ಲಘಟ್ಟ ನಗರದಲ್ಲಿರ್ತಕ್ಕಂಥ ಅವರ ಅಭಿಮಾನಿಗಳು ಮತ್ತು MCC ತಂಡದ ಎಲ್ಲ ಕ್ರೀಡಾಪಟುಗಳು ಅವರ ಹುಟ್ಟುಹಬ್ಬ ಅಂಗವಾಗಿ BNR ಟ್ರೋಫಿಯನ್ನು ಏರ್ಪಡಿಸಿ 4 ದಿನಗಳ ಕಾಲ ಯಶಸ್ವಿಯಾಗಿ ನಡೆಸಿದ್ದಾರೆ. ಅವ್ರಿಗೆ ಪಕ್ಷದ ವತಿಯಿಂದ ಶಾಸಕರ ಪರವಾಗಿ ಅಭಿನಂದನೆಗಳನ್ನು ತಿಳಿಸ್ತಾ, ಇವತ್ತು ಏನು ಈ ಟ್ರೋಫಿಯಲ್ಲಿ BNR ಕಪ್ಪನ್ನು ಗೆದ್ದಿರ್ತಕ್ಕಂಥ ಚಿಂತಾಮಣಿ ತಂಡ ಮತ್ತೆ 2ನೇ ರನ್ನರ್ ಮತ್ತು ವಿನ್ನರ್ ಆಗಿ ಗೆದ್ದಿರ್ತಕ್ಕಂಥ ಚಿಕ್ಕಬಳ್ಳಾಪುರ ತಂಡಕ್ಕೆ ಕೋಲಾರ ತಂಡಕ್ಕೆ ಶಾಸಕರ ಪರವಾಗಿ JDS ಪಕ್ಷದ ವತಿಯಿಂದ ಎಲ್ಲರಿಗೂ ಅಭಿನಂದನೆಗಳನ್ನು ತಿಳಿಸ್ತಾ